ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ಇಂಗ್ಲೀಷ್ ಸಬ್ಜೆಕ್ಟಿನ ಮೇಲೆ ಇಂಪಾರ್ಟೆಂಟ್ ಕ್ವಷನ್ಸ್ಗಳನ್ನು ಫಿಕ್ಸ್ ಕ್ವಷನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಭಾನುವಾರ ಅಂತ ಟೈಮ್ ಪಾಸ್ ಮಾಡಬೇಡಿ. ಈಗ ಇಷ್ಟೊತ್ತಿಗೆ ನಿಮಗೆ ಮುಂದಿನ ತಿಂಗಳು ಹೌದಲ್ವಾ, ಎಷ್ಟೋ ಎಕ್ಸಾಮ್ಗಳು ಮುಗಿದು ಹೋಗಿರ್ತವೆ. ಹಾಗಾಗಿ ಶ್ರಮ ಪಟ್ಟರೆ ಜೀವನದಲ್ಲಿ ಸಾಧನೆಯನ್ನು ಮಾಡ್ಬೋದು. ಭಾಳ ಹೇಳುವ ಅವಶ್ಯಕತೆ ಇಲ್ಲ. ಸಂಡೇ ಬೇರೆ ಕೊಡ್ದುಬಿಟ್ರೆ ಬೇಜಾರಾಗ್ತೀರ. ನಿಮಗೆ ಬೇಕಾಗಿರೋದು ರೀಲ್ಸು, ನಿಮಗೆ ಬೇಕಾಗಿರೋದು ಶಾರ್ಟ್ಸು, ಇದನ್ನೆಲ್ಲ ಬಿಟ್ಬಿಟ್ಟು ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಒಂದು ನಿರ್ಧಾರ ಮಾಡ್ಕೊಳ್ಳಿ. ನಾನು ಯಾವುದೇ ಕಾರಣಕ್ಕೂ ಮೊಬೈಲನ್ನು ಮುಟ್ಟಲ್ಲ. ನಾನು ಯಾವುದೇ ಕಾರಣಕ್ಕೂ ಮೊಬೈಲನ್ನು ಒಂದು 5ರಿಂದ 10 ನಿಮಿಷ, ಯಾಕಂದರೆ ಎಂಟರ್ಟೈನ್ಮೆಂಟಿಗೆ ಬೇಕಾಗತ್ತೆ ಕೆಲವೊಮ್ಮೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಜಪಾನ್ ಪಾಠದಿಂದ ಈಗ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತ ನೋಡೋಣ. ಬರೀ ಜಪಾನ್ ಅಂತ ಇಲ್ಲ, ಅಲ್ಲಿ ಜಾರ್ಜ್ ಮೈಕ್ಸ್ ಅವರು ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ ಪಾಠದ ಹೆಸರು. ನಮ್ಮ ಜಾರ್ಜ್ ಮೈಕ್ಸ್ ಅವರು ಜಪಾನಿಗೆ ವಿಸಿಟ್ ಮಾಡಿದಾಗ ಅವರಿಗೆ ಏನು ಅನ್ನಿಸ್ತು, ಯಾವ ರೀತಿಯಾಗಿ ಜಪಾನಿನ ಬಗ್ಗೆ ಅಂದ್ಕೊಂಡ್ರು, ಕೊನೆಯಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಬರೀರಿ ಅಂತ ಇದೆ. ಬೋವಿಂಗ್ ಈಸ್ ಕ್ವೈಂಟರ್, ಮೋರ್ ಫಾರ್ಮಲ್ ಆ್ಯಂಡ್ ಆಲ್ಸೋ ಇನ್ಫೆಕ್ಷಿಯಸ್. ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಇದೆ. ಭಾಳ ಈಸಿಯಾಗಿ ಇರುವಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ. ಜಪಾನ್ ಪಾಠದ ಬಗ್ಗೆ ಈಗ ಬರಿತಾ ಹೋಗಬೇಕು ನಾವು. ಏನೂ ಇಲ್ಲ ಕಣ್ರಿ. ಜಪಾನಿಗೆ ವಿಸಿಟ್ ಮಾಡಿದಾಗ ಜಾರ್ಜ್ ಮೈಕ್ಸಿಗೆ ಏನು ಅನಿಸುತ್ತೆ ಅಂದರೆ, ಕಮೆಂಟ್ ಯಾವ ರೀತಿಯಾಗಿ ಕಮೆಂಟ್ ಮಾಡ್ತಾರೆ ಆ ದೇಶದ ಬಗ್ಗೆ ನೋಡಿ. ಈಗ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ದಯವಿಟ್ಟು 1 ನಿಮಿಷ ಆಯಿತು, ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಇಷ್ಟು ಮಾಡಿದರೆ ಸಾಕು ನಮಗೆ. ನಾವು ಏನು ಕೇಳ್ತಾ ಇಲ್ಲ ನಿಮ್ಮಿಂದ. ಧನ್ಯವಾದಗಳು. ಕೇಳಿ. ಆನ್ಸರ್ ಬರೆಯುವುದು ಬಹಳ ಈಸಿಯಾಗಿರುತ್ತೆ. ಡಲ್ ಆಗಿರ್ಬೋದು, ರ್ಯಾಂಕ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರಶ್ನೆ ಅರ್ಥ ಆಯ್ತಾ, ತಗೊಳ್ಳೋ ಆನ್ಸರನ್ನು ಬರಿಬೋದು. ಜಪಾನಲ್ಲಿ ಇದನ್ನು ಬಿಟ್ಟರೆ ಮತ್ತೆ ಏನು ಕೇಳಲಿಕ್ಕೆ ಬರಲ್ಲ. ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಫ್ಯಾಮಿಲಿ ಅಂತಲೂ ಕೇಳ್ಬೋದು. ಆನ್ಸರು ಕೂಡ ಇದರಲ್ಲೇ ಇನ್ಕ್ಲೂಡನ್ನು ಮಾಡಿದ್ದೇನೆ, ಯಾಕಂದರೆ ಬೋವಿಂಗ್ ಸಿಸ್ಟಮ್ ಬಗ್ಗೆ ಬರಿಬೇಕು. ಬೋವಿಂಗ್ ಅನ್ನೋದು ಅಲ್ಲಿ ನಮಸ್ಕಾರ ಮಾಡುವಂಥದ್ದು. ನಮ್ಮ ದೇಶದಲ್ಲಿ ನಾವು ಯಾವ ರೀತಿಯಾಗಿ ಗ್ರೀಟಿಂಗನ್ನು ಮಾಡ್ತೇವೋ, ಬಂದವರಿಗೆ ನಮಸ್ಕಾರ ಅಂತ 2 ಕೈಗಳನ್ನು ಜೋಡಿಸ್ತೇವೋ, ಅದೇ ರೀತಿಯಾಗಿ ಜಪಾನ್ ದೇಶದಲ್ಲಿ ಅವರು ತಮ್ಮ ತಲೆಯನ್ನು ಬಾಗಿಸಿಬಿಟ್ಟು ಅವರು ಗ್ರೀಟಿಂಗನ್ನು ಮಾಡ್ತಾರೆ. ಯಾಕಂದರೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಶೈಲಿಯಾಗಿರುತ್ತೆ. ಬನ್ನಿ, ಜಾರ್ಜ್ ಮೈಕ್ಸ್ ಏನಂತ ಕಮೆಂಟ್ ಮಾಡ್ತಾರೆ ದೇಶದ ಬಗ್ಗೆ ಅಂದರೆ, ದಟ್ ಈಸ್ ದ ಮ್ಯಾನಿಯಾ ಆಫ್ ದಿ ಜಪಾನೀಸ್ ಅಂತ ಹೇಳ್ತಾರೆ. ಮ್ಯಾನಿಯಾ ಅಂದರೆ ಕ್ರೇಜ್ ಅಂತ, ಕ್ರೇಜ್ ಅಂದರೆ ಹುಚ್ಚು ಅಂತ ಹೇಳಿದರೆ, ಹುಚ್ಚು ಅಂದರೆ ಅವರೇನು ಹುಚ್ಚರಲ್ಲ, ಅದು ಅವರ ಒಂದು ಸಂಪ್ರದಾಯವಾಗಿದೆ. ಈ ರಿಮಾರ್ಕ್ಸ್ ಏನಂತ ಹೇಳ್ತಾರೆ, ದಟ್ ಎವ್ರಿ ಒನ್ ಕೀಪ್ಸ್ ಬೌವಿಂಗ್ ಟು ಎವ್ರಿಬಡಿ. ಆ ದೇಶದಲ್ಲಿ ಯಾವಾಗ ಜಾರ್ಜ್ ಮೈಕ್ಸ್ ಅವರು ವಿಸಿಟ್ ಮಾಡ್ತಾರೋ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಎವ್ರಿ ಒನ್, ಪ್ರತಿಯೊಬ್ಬ ಜಪಾನೀಸು ಕೀಪ್ಸ್ ಬೌವಿಂಗ್, ಪದೇ 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 ಎಲ್ಲರಿಗೂ ಕೂಡ ಈ ಒಂದು ಬೌವಿಂಗ್ ಸಿಸ್ಟಮನ್ನು ನೋಡಿಬಿಟ್ಟು ಟು ಎವ್ರಿಬಡಿ ಎಲ್ಸ್ ವಿತ್ ದಿ ಸೆರಿಮೋನಿಯಸ್ಲಿ ಸಾಲಮ್ನಿಟಿ ಆಫ್ ಎ ಕೋಚಿಯರ್ ಆಟ್ ವಿತ್ ಎ ಗ್ರೇಟ್ ಡೀಲ್ ಆಫ್ ನ್ಯಾಚುರಲ್ ಆ್ಯಂಡ್ ಇನ್ಎಮಿಟಬಲ್ ಗ್ರೇಸ್ ಅಂತ ಹೇಳಿದರೆ ಅರ್ಥವೇನು ಅಂದರೆ, ಪ್ರೀತಿಯ ಮಕ್ಕಳೇ, ಜಾರ್ಜ್ ಮೈಕ್ಸ್ ಅವರು ಏನು ನೋಡ್ತಾರೆ ಅಂದರೆ, ಪ್ರತಿಯೊಬ್ಬರು ಹಬ್ಬದ ವಾತಾವರಣದ ರೀತಿಯಲ್ಲಿ, ಹಬ್ಬ ಇರಲ್ಲ ಆದರೂ ಕೂಡ ನಾವು ಈಗ ಹಬ್ಬ ಇದ್ದರೆ ದೀಪಾವಳಿನೋ ಅಥವಾ ದಸರಾನೋ ಅಥವಾ ಯುಗಾದಿನೋ ಆ ಸಮಯದಲ್ಲಿ ಏನು ಮಾಡ್ತೀವಿ, ಅಥವಾ ಗಣೇಶ ಚತುರ್ಥಿನೋ ಅಥವಾ ರಂಜಾನ್ ಹಬ್ಬನೋ, ಯಾವ ಹಬ್ಬನೋ ನಮ್ಮ ದೇಶದಲ್ಲಿ ನಡೆಯುವ ಸಮಯದಲ್ಲಿ ಆ ಹಬ್ಬದ ವಾತಾವರಣದಲ್ಲಿ ಎಲ್ಲೆಲ್ಲಿ ಸಿಕ್ಕರೂ ಕೂಡ ನಮಸ್ತೆ ನಮಸ್ತೆ ನಮಸ್ಕಾರ ಅಂತ ಹೇಳ್ಕೊತ ಹೋಗ್ತೀವೋ, ಆ ರೀತಿಯಲ್ಲಿ ಜಪಾನಲ್ಲಿ ಎಲ್ಲರೂ ಕೂಡ ಬೌ ಮಾಡ್ತಾರೆ. ಇಫ್ ಟು ಜಪಾನೀಸ್ ಬೌ ಆ್ಯಸ್ ಎ ರೂಲ್, ನೀದರ್ ಈಸ್ ಟು ಬಿ ಸ್ಟ್ರೈಟನ್ ಅಪ್ ಬಿಫೋರ್ ದಿ ಅದರ್ ಸ್ಟ್ಯಾಂಡ್ಸ್ ಎರೆಕ್ಟ್ ಇನ್ ಫ್ರಂಟ್ ಆಫ್ ಹಿಮ್. ಈ ಸ್ಟೇಟ್ಸ್ ದಟ್ ಬೌವಿಂಗ್ ಇಸ್ ಕ್ವೈಂಟರ್, ಮೋರ್ ಫಾರ್ಮಲ್, ಮೋರ್ ಓರಿಯೆಂಟಲ್ ಆ್ಯಂಡ್ ಆಲ್ಸೋ ಇನ್ಫೆಕ್ಷಿಯಸ್ ಅಂತ ಹೇಳಿದರೆ ಭಾಳ ಈಸಿ ಕಣ್ರಿ. ಇದು ಹೊಸದಾಗಿ ಬಂದಂಥದ್ದು ಅಲ್ಲ. ಬೋವಿಂಗ್ ಸಿಸ್ಟಮ್ ಅನ್ನೋದು ಪುರಾತನ ಕಾಲದಿಂದ ಬಂದಂಥದ್ದು. ಬೋವಿಂಗ್ ಸಿಸ್ಟಮ್ ಅನ್ನೋದು ಭಾಳ ಫಾರ್ಮಲಲ್ಲಿ ನಡೆಯುವಂಥದ್ದು, ಇನ್ಫಾರ್ಮಲ್ ವೇ ಅಲ್ಲ ಅದು. ಬೋವಿಂಗ್ ಸಿಸ್ಟಮ್ ಅನ್ನುವುದು ಏನಂತೀರಾ, ಈಗ ಹೊಸದಾಗಿ ಲಾಂಚ್ ಆಗಿರುವಂಥದ್ದಲ್ಲ ಜಪಾನಲ್ಲಿ. ಅದು ಅವರ ಪುರಾತನ ಕಾಲದಿಂದ ಬಂದಿರುವಂಥದ್ದು. ಅದು ಏನಂತ ಹೇಳ್ತಾರೆ, ಮೋರ್ ಇನ್ಫೆಕ್ಷಿಯಸ್ ಆ್ಯಂಡ್ ಆಲ್ಸೋ ಇನ್ಫೆಕ್ಷಿಯಸ್ ಅಂತ ಹೇಳಿದರೆ ಅಲರ್ಜಿ ಅಲ್ಲ ಕಣ್ರಿ. ಇನ್ಫೆಕ್ಷಿಯಸ್ ಅಂದರೆ ಸ್ಪ್ರೆಡ್ ಆಗುವಂಥದ್ದು ಅಂತ. ಇನ್ಫೆಕ್ಷಿಯಸ್ ಅಂತ ಹೇಳಿದರೆ ಬಹಳ ವೇಗದ ಗತಿಯಲ್ಲಿ ಇಡೀ ದೇಶದಲ್ಲಿ ಯಾವ ರೀತಿಯಾಗಿ ಅದು ಹರಡಿದೆ ಅಂದರೆ, ಏನು ಹರಡಿದೆ, ಬೋವಿಂಗ್ ಗ್ರೀಟಿಂಗ್ ಸ್ಟೈಲು. ಜಪಾನೀಸ್ ಫಾಲೋ ಎ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಇನ್, ನೋಡಿ ಹೈರಾರ್ಕಿ ಅಂದ ತಕ್ಷಣ ನಿಮಗೆ ಡಿಫಿಕಲ್ಟ್ ಆಗುತ್ತೆ ಅಂತ ರೂಲ್ಸ್ ಅಂತ ಬರೀರಿ. ನೋಡಿ, ಜಪಾನೀಸ್ ಫಾಲೋ ಎ ಕಾಂಪ್ಲಿಕೇಟೆಡ್ ರೂಲ್ಸ್ ಇನ್ ದೇರ್ ಕಂಟ್ರಿ, ಇನ್ ದೇರ್ ಹೌಸ್. ಯಾವ ರೀತಿಯಾಗಿ, ದಿಸ್ ಈ ಸಿಸ್ಟಮ್ ಡಿಸೈಡ್ಸ್ whom we should bow,
ಹೌ ಲಾಂಗ್ ವಿ ಶುಡ್ ಬೌ, ಹೌ ಡೀಪ್ಲಿ ವಿ ಶುಡ್ ಬೌ. ಈ ರೀತಿಯಾಗಿ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಆಗಿರುತ್ತೆ. ಅಂದರೆ ರೂಲ್ಸ್ ಏನು ಅಂತ ಹೇಳಿದರೆ, ಇಷ್ಟೇ ಡೀಪಾಗಿ ಬೌ ಮಾಡಬೇಕು, ಇಷ್ಟೇ ತಾಸು ಇರಬೇಕು, ತಾಸಲ್ಲ ಇಷ್ಟು ಸೆಕೆಂಡ್ಸ್ ಇರಬೇಕು, ಇವರಿಗೆ ತಲೆಯನ್ನು ಬಾಗಿಸಬೇಕು, ಈ ರೀತಿಯಾಗಿ ಅವರು ಒಂದು ರೂಲ್ಸನ್ನು ಮಾಡ್ಕೊಂಡಿದ್ದಾರೆ. ಬನ್ನಿ, ಅಷ್ಟೇ ಅಲ್ಲ, ಮನೆಯಲ್ಲಿ ಯಾವ್ಯಾವ ರೀತಿಯಾಗಿ ಪೊಸಿಷನನ್ನು ಅವರು ಕಂಡುಕೊಂಡಿದ್ದಾರೆ ಅದನ್ನು ಕೂಡ ನಾವು ಇಲ್ಲಿ ಕಲಿಬೇಕಾಗತ್ತೆ. ದೋ ಇಟ್ ಈಸ್ ಎ ಲಿಟ್ಲ್ ಕಾಂಪ್ಲಿಕೇಟೆಡ್ ಫಾರ್ ಅಸ್. ನೋಡಿ, ನಮಗೆ ಆ ದೇಶಕ್ಕೆ ವಿಸಿಟ್ ಮಾಡಿದಾಗ ಯಾಕೆ ಜಾರ್ಜ್ ಮೈಕ್ಸ್ ಅವರು ಹೇಳ್ತಾರೆ ಅಂದರೆ, ಒಂದು ದೇಶವನ್ನು ತಾವು ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿನ ಸಂಪ್ರದಾಯ, ಅಲ್ಲಿನ ಸಂಸ್ಕೃತಿ, ಅಲ್ಲದ್ರ ಬಗ್ಗೆ ಎಲ್ಲದೂ ಕೂಡ ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ನೋಡಿ, ದಿ ಜಪಾನೀಸ್ ಮ್ಯಾನೇಜ್ ಇಟ್ ವಿತೌಟ್ ಡಿಫಿಕಲ್ಟ್. ನಮಗೆ ಆ ದೇಶಕ್ಕೆ ಹೋದಾಗ ಭಾಳ ಡಿಫಿಕಲ್ಟ್ ಆಗುತ್ತೆ. ಯಾಕಂದರೆ ಒಂದೇ ಒಂದು ಸೆಕೆಂಡ್ ಹಿಂಗೆ ತಲೆ ಬಗ್ಸಿ ಎತ್ತಬೇಕಾ, ಅಥವಾ ತಲೆ ಬಾಗಿಸಿ ನಿಂತ್ಕೋಬೇಕಾ, ಅಥವಾ ಅವರೇನಾದರೂ ಸಾಕು ಅಂತ ಹೇಳ್ತಾರೋ, ಅಥವಾ ಅವರು ಸ್ಮೈಲ್ ಕೊಡ್ತಾರೋ ಗೊತ್ತಿಲ್ಲ ಅಲ್ವಾ, ಯಾವಾಗ ಯಾವ ಟೈಮಿಗೆ ನಾವು ಅದನ್ನು ಕಟ್ ಆಫ್ ಮಾಡಬೇಕು ಅನ್ನೋದು. ಹಾಗಾಗಿ ಜಾರ್ಜ್ ಮೈಕ್ಸ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಜಪಾನೀಸ್ ವಿಲ್ ಡೂ ಇಟ್ ವಿತೌಟ್ ಎನಿ ಡಿಫಿಕಲ್ಟ್. They subtly and reflect in their bowing even the smallest difference in rank, standing, the age, and the social position in a split second. Japanese follow a complicated hierarchy. ಈಗ ತಾನೇ ಹೇಳಿದೆ ಅಲ್ವಾ, ಹೈರಾರ್ಕಿ ಅಂದರೆ ರೂಲ್ಸ್. Japanese follow a complicated hierarchy in their bowing. The author says the Japanese follow some basic rules, some certain rules in their house. ಮನೆಯಲ್ಲಿ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡ್ತಾರೆ. ಏನು ಅಂತ ಹೇಳಿದರೆ, ಫ್ಯಾಮಿಲಿನಲ್ಲಿ ಹೆಂಡತಿಯಾದವಳು ಗಂಡನಿಗೆ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರ ಅಂದರೆ ಬೌವನ್ನು ಮಾಡಬೇಕು. ದಿ ವೈಫ್ ಬೌಸ್ ಟು ಹರ್ ಹಸ್ಬೆಂಡ್, ದ ಚೈಲ್ಡ್ ಬೌಸ್ ಟು ಹಿಸ್ ಫಾದರ್, ಯಂಗರ್ ಬ್ರದರ್ ಬೌಸ್ ಟು ಹಿಸ್ ಎಲ್ಡರ್ ಬ್ರದರ್, ಆ್ಯಂಡ್ ದ ಸಿಸ್ಟರ್ ಬೌಸ್ ಟು ಆಲ್ ದಿ ಬ್ರದರ್ಸ್ ವಾಟ್ ಎವರ್ ಏಜ್. ಹೆಣ್ಣಾಗಿ ಹುಟ್ಟಿದಂತಹ ತಂಗಿನೋ ಅಕ್ಕನೋ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮನೆಯಲ್ಲಿ ಮಾಡಬೇಕು. ಅಂದರೆ ಬೌ ಅಂದರೆ ತಲೆಯನ್ನು ಬಾಗಿಸಬೇಕು. ಈ ರೀತಿಯಾದಂತಹ ಒಂದು ರೂಲ್ಸ್ ರೆಗ್ಯುಲೇಷನ್ಸನ್ನು ಜಪಾನಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದರಷ್ಟು ಈಸಿ ಆನ್ಸರ್ ಯಾವುದೂ ಅಲ್ಲ. ನೀವು ಅಂದ್ಕೊಂಡಿದ್ದೀರ ಅಷ್ಟೇ, ಕಷ್ಟ ಕಷ್ಟ ಕಷ್ಟ, ಏನು ಕಷ್ಟ ಇಲ್ಲ ಕಣ್ರಿ. ಬೇರೆ ದೇಶದ ಬಗ್ಗೆ ಹಿಂಗಿದೆ, ಹಿಂಗೆ ಜಾರ್ಜ್ ಮೈಕ್ಸ್ ಅವರು ನೋಡಿದರು ಅಂತ ಬರೆಯುವಂಥದ್ದು ಆನ್ಸರ್ ಆಗಿದೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ನನ್ನ ಉದ್ದೇಶ ಟಾಪರ್ ಸಿಗಲ್ಲ, ನನ್ನ ಒಂದು ಟಾರ್ಗೆಟ್ ಇರುವಂಥದ್ದು ಅರ್ಥ ಆಗತ್ತೆ ನಿಮಗೆ ಯಾರಿಗೆ ಅಂತ. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದರೆ, ನಾನು ಹೇಳ್ತೀನಲ್ವಾ, ಈ ಒಂದು ಪ್ರಶ್ನೆಗೆ ನನ್ನ ವೇಟೇಜು 95% ರೀ. ಇನ್ನು ಏನು ಹೇಳಿ, ಈ ಪಾಠದಲ್ಲಿ 2 ಕ್ವಶನ್ ಬರೋದು, ಒಂದು ಬ್ರೆಜಿಲ್ ಬಗ್ಗೆ ಕೇಳಬೇಕು, ಇಲ್ಲ ಜಪಾನ್ ಬಗ್ಗೆ ಕೇಳಬೇಕು. ಅರ್ಥ ಆಯ್ತಲ್ವಾ? ಜಪಾನೇ ಈಸಿ, ಬ್ರೆಜಿಲ್ ಸ್ವಲ್ಪ ಕಷ್ಟ ಬರೆಯುವಂಥದ್ದು. ಎನಿಹೋ, ಧನ್ಯವಾದಗಳು. ನಾನು ಹೇಳಿದ್ನಲ್ವಾ, ಆ ಕೆಲಸವನ್ನು ಮಾಡಿ ನನಗೆ ಕೊಡಿ. ಗಾಡ್ ಬ್ಲೆಸ್ ಯು ಆಲ್. ಶೇರಿಂಗ್ ಈಸ್ ಕೇರಿಂಗ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ, ಅದು ಭಾನುವಾರ.